ಕರಾಟೆ ಕಿಂಗ್ ಶಂಕರ್ ನಾಗ್ ಒಂದು ಅಪ್ರತಿಮ ಚೇತನ. ಶಂಕರ್ ನಾಗ್ ಜನಿಸಿದ್ದು 1954 ನವೆಂಬರ್ 9ರಂದು. ಅವರು ಕನ್ನಡ ಚಿತ್ರರಂಗದಲ್ಲಿ ಹೊಸ ಪ್ರಯೋಗಗಳು, ವಿಭಿನ್ನ ಕಥಾವಸ್ತುಗಳು ಮತ್ತು ನೈಜ ಅಭಿನಯದ ಮೂಲಕ ವಿಶೇಷ ಸ್ಥಾನ ಪಡೆದವರು. ಕಡಿಮೆ ಅವಧಿಯಲ್ಲೇ ಅವರು ಅಪಾರ ಜನಪ್ರಿಯತೆ ಗಳಿಸಿದರು. ನಟನಾಗಿ ಅವರ ಸಾಧನೆ. ನಟನಾಗಿ ಅವರು ಒಂದಾನೊಂದು ಕಾಲದಲ್ಲಿ ಮಿಂಚಿನ ಓಟ, ಆಕ್ಸಿಡೆಂಟ್, ಜನಹಿತ, ಮಾಲ್ಗುಡಿ ಡೇಸ್, ಟಿವಿ ಧಾರಾವಾಹಿ ಮೊದಲಾದ ಕೃತಿಗಳಲ್ಲಿ ಅದ್ಭುತ ಅಭಿನಯ ನೀಡಿದ್ದಾರೆ. ವಿಶೇಷವಾಗಿ ಮಾಲ್ಗುಡಿ ಡೇಸ್ ಧಾರಾವಾಹಿ ಇಂದಿಗೂ ಜನಮನದಲ್ಲಿ ಅಚ್ಚಳಿಯದೆ ಉಳಿದಿದೆ. ನಿರ್ದೇಶಕರಾಗಿ ಮತ್ತು ಸಮಾಜದ ಬಗ್ಗೆ ಅವರ ಕಾಳಜಿ. ನಿರ್ದೇಶಕರಾಗಿ ಶಂಕರ್ ನಾಗ್ ಸಮಾಜದ ವಾಸ್ತವಗಳನ್ನು ಸ್ಪರ್ಶಿಸುವ, ತಂತ್ರಜ್ಞಾನದ ದೃಷ್ಟಿಯಿಂದ ಹೊಸತನ ತರುವ ಚಿತ್ರಗಳನ್ನು ಮಾಡಿದರು. ಅವರ ಚಿತ್ರಗಳು ಕಾಲಕ್ಕೆ ಮೀರಿ ನಿಲ್ಲುವಂತಿವೆ. ಚಿತ್ರರಂಗದ ಹೊರತಾಗಿ ಅವರು ಬೆಂಗಳೂರು ಮೆಟ್ರೋ ಯೋಜನೆಗೆ ಬಲವಾದ ಬೆಂಬಲ ನೀಡಿದ ಮೊದಲ ಕಲಾವಿದರಲ್ಲಿ ಒಬ್ಬರು. ನಗರ ಅಭಿವೃದ್ಧಿ, ಜನಸಾಮಾನ್ಯರ ಬದುಕು ಸುಧಾರಣೆ ಇವರಿಗೆ ಅತ್ಯಂತ ಮುಖ್ಯವಾಗಿತ್ತು. ಅಗಲಿಕೆ ಮತ್ತು ಪರಂಪರೆ. ದುರ್ಘಟನಾವಶಾತ್ 1990 ಸೆಪ್ಟೆಂಬರ್ 30ರಂದು ರಸ್ತೆ ಅಪಘಾತದಲ್ಲಿ ಅವರು ವಿಧಿವಶರಾದರು. ಆದರೆ ಅವರ ಚಿಂತನೆ, ಕಲೆ ಮತ್ತು ಸಮಾಜಮುಖಿ ದೃಷ್ಟಿ ಇಂದಿಗೂ ಪ್ರೇರಣೆಯಾಗಿ ಉಳಿದಿವೆ. ಶಂಕರ್ ನಾಗ್ ಎಂದರೆ ಕೇವಲ ನಟನಲ್ಲ, ಒಂದು ಯುಗ, ಒಂದು ಚಿಂತನೆ, ಒಂದು ಪ್ರೇರಣೆ. ಶಂಕರ್ ನಾಗ್ ಅವರು ಕೇವಲ ಒಬ್ಬ ನಟನಾಗಿರದೆ ಕರ್ನಾಟಕದ ಅಭಿವೃದ್ಧಿಯ ಬಗ್ಗೆ ದೊಡ್ಡ ಕನಸು ಕಂಡಿದ್ದ ಒಬ್ಬ ದಾರ್ಶನಿಕರಾಗಿದ್ದರು. ಅವರ ನಂದಿ ಬೆಟ್ಟಕ್ಕೆ ರೋಪ್ವೇ ಅಥವಾ ಮೆಟ್ರೋ ರೈಲು ಯೋಜನೆಗಳ ಬಗ್ಗೆ ಆಗಿನ ಕಾಲದಲ್ಲೇ ಅವರು ಮಾಡಿದ್ದ ಆಲೋಚನೆಗಳು ಅವರ ದೂರದೃಷ್ಟಿಯನ್ನು ಎತ್ತಿ ತೋರಿಸುತ್ತವೆ.